ರಾಜ್ಯದಲ್ಲಿ 2 ವಾರ ಹಿಂದಿಯ ಹಮಾರೆ ಬಾರಹಾಸ್ ಚಿತ್ರದ ಪ್ರದರ್ಶನವನ್ನು ಮುಂದೂಡಿಕೆ ಮಾಡಲಾಗಿದೆ. ಮುಸ್ಲಿಂ ಸಮುದಾಯದ ನಂಬಿಕೆಗೆ ಧಕ್ಕೆ ತರೋ ಅಂಶಗಳಿವೆ ಅನ್ನೋ ಆರೋಪವನ್ನು ಹೇರಲಾಗಿದ್ದು, ಈ ಸಂಬಂಧ ಸರ್ಕಾರವೇ ನಿಷೇಧ ಮಾಡಿದೆ. ಆದರೆ ನಾವಿದನ್ನು ತಡೆಯೋದಕ್ಕೆ ಆಗಲ್ಲ ಅಂತ ಫಿಲ್ಮ್ ಚೇಂಬರ್ ಹೇಳಿದೆ. ನಿಷೇಧ ಮಾಡಕ್ಕೆ ಬರಲ್ಲ. ಯಾರಿಗೋ ಇಷ್ಟ ಆಗ್ತಿಲ್ಲ ಅಂದರೆ ಅದಕ್ಕೆ ಸೆನ್ಸಾರ್ ಬೋರ್ಡ್ ಇದೆ, ನ್ಯಾಯಾಲಯ ಇದೆ. ದಿ ಸ್ಟೇಟ್ ಹ್ಯಾಸ್ ನೋ ಬಿಸ್ನೆಸ್ ಬಿಕಾಸ್ ಇದೀ ಕಾಂಗ್ರೆಸ್ಸಿನ ಸ್ಟ್ಯಾಂಡು. ಹಲವಾರು ಚಿತ್ರಗಳ ಹಿಂದೆ ಬಂದಾಗ ಇದಲ್ವೇ ನಿಮ್ ಸ್ಟ್ಯಾಂಡ್ ಆಗಿದ್ದಾಗ ಅಭಿವ್ಯಕ್ತಿ ಸ್ವಾತಂತ್ರ್ಯ ಉಡಾಪೆ ಹೊಡೆದು ಮಾತಾಡ್ತಿದ್ದವ್ರಲ್ಲ, ಎಲ್ಲಿದ್ದೀರಿ ಈಗ? ನನಗೆ ಈ ಚಿತ್ರದಲ್ಲಿ ಏನಿದೆಯೋ ಬಿಟ್ಟಿದೆಯೋ ನಂಗೆ ಗೊತ್ತಿಲ್ಲ. ದಟ್ಸ್ ಎ ಡಿಫರೆಂಟ್ ಇಶ್ಯೂ. ಐದರ್ ಸೆನ್ಸರ್ ಬೋರ್ಡ್ಗೆ ವಾಪಸ್ ಹೋಗ್ಬೇಕದು ಬರದೇ ಇರೋಂಗೆ, ಅಥವಾ ಕೋರ್ಟಿಂದ ಸ್ಟೇ ತರಬೇಕು. ಅದಕ್ಕೆ ಎರಡರಲ್ಲಿ ಒಂದು ಮಾಡಬೇಕು. ಸ್ಟೇಟ್ ಶುಡ್ ಮೂವ್ ಅವೇ, ಇದರಿಂದ ಆಚೆ ಹೋಗ್ಬೇಕು. ಅವರು ತಲೆ ಹಾಕೂಡ್ದು. ಹಾಕಿದ್ರೆ ನಾಳೆ ಇನ್ನೊಂದಕ್ಕೆ ಮಾಡಿದಾಗ ನೀವು ಅಬ್ಜೆಕ್ಷನ್ ಮಾಡಬಾರ್ದು. ಇನ್ನು ಲೋಕಸಭೆ ಚುನಾವಣೆ ಬಳಿಕ ವಿಧಾನ ಪರಿಷತ್ ಚುನಾವಣೆ ನಡೀತು. ಇದರಲ್ಲಿ ಜೆಡಿಎಸ್ ಪ್ರಾಬಲ್ಯ ಇದೆ. ಬಿಜೆಪಿಗೆ ಒಂದೇ ಒಂದು ಸೀಟ್ ಗೆಲ್ಲೋ ಪರಿಸ್ಥಿತಿ ಆಯಿತು. ಇನ್ನುಳಿದಂತೆ ಕಾಂಗ್ರೆಸ್ಸಿಗಿದೆ. ದಕ್ಷಿಣ ಶಿಕ್ಷಕರ ಕ್ಷೇತ್ರಕ್ಕೆ ವಿವೇಕಾನಂದ ಅವರು ಗೆದ್ದಿದ್ದಾರೆ. ನೈಋತ್ಯ ಶಿಕ್ಷಕರ ಕ್ಷೇತ್ರದಿಂದ SL ಭೋಜೇಗೌಡರು ಗೆದ್ದಿದ್ದಾರೆ. ಒಂದು ರೀತಿಯಾಗಿ ಈಗ 3 ಪದವೀಧರ ಮತ್ತು 3 ಶಿಕ್ಷಕರ ಕ್ಷೇತ್ರಗಳಲ್ಲಿ ಬಿಜೆಪಿಗೆ ಭಾರಿ ಹಿನ್ನಡೆ ಆಗ್ಬಿಟ್ಟಿದೆ. 4 ಕಡೆ ಸ್ಪರ್ಧೆ ಮಾಡಿದ್ರು, ಒಂದೇ ಗೆದ್ದಿದ್ದಾರೆ. ಡಾಕ್ಟರ್ ಧನಂಜಯ ಅವರು ನೈಋತ್ಯ ಪದವೀಧರ ಕ್ಷೇತ್ರದಲ್ಲಿ ಗೆಲುವಿನ ಬಾವುಟ ಹಾರಿಸಿದ್ದಾರೆ. ಈಶಾನ್ಯ ಪದವೀಧರ ಕ್ಷೇತ್ರದ MLC ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಗೆಲುವು ಸಾಧಿಸಿದ್ದಾರೆ. 6,000 ಮತಗಳಿಂದ ಚಂದ್ರಶೇಖರ್ ಪಾಟೀಲ್ ಗೆದ್ದಿದ್ದಾರೆ. ಇನ್ನು ಈ ಕಡೆಗೆ ಬರೋದಾದ್ರೆ ಸತೀಶ್ ಜಾರಕಿಹೊಳಿ ಮತ್ತೆ ಇಬ್ಬರು ಸಚಿವರ ಶಾಸಕರ ನಡುವೆ ಭಾರಿ ಪೈಪೋಟಿ ನಿಲ್ತಾ ಇಲ್ಲ. ಅದು ಲಕ್ಷ್ಮಣ ಸವದಿ ಮತ್ತು ಮಹೇಂದ್ರ ತಮ್ಮಣ್ಣ ಅವರ ನಡುವೆ ಅದು ಎಲ್ಲಿ ಹೋಗಿ ನಿಲ್ಲುತ್ತೋ ನೋಡಬೇಕು. ಇನ್ನೊಂದು ಕಡೆಗೆ ನಿಖಿಲ್ ಕುಮಾರಸ್ವಾಮಿ ಅವರು ಹೇಳ್ತಾ ಇದ್ರೆ, ನಾನು ಇನ್ಮೇಲೆ ಫಿಲ್ಮ್ ಅಲ್ಲಿ ಎಲ್ಲೂ ಕೂಡ ಬರೋದಿಲ್ಲ, ನಾನು ಪೂರ್ಣವಾಗಿ ರಾಜಕೀಯದಲ್ಲೇ ಇರ್ತೀನಿ, 24/7 ರಾಜಕೀಯ ಮಾಡ್ತೀನಿ ಅಂತ ಹೇಳಿದ್ದಾರೆ. ಸಂಪೂರ್ಣ ಬಂದ್ ಮಾಡಿದ್ದೀನಿ. ರಾಜಕಾರಣದಲ್ಲಿ ಇವತ್ತು ನನ್ನದಾದಂತ ಜವಾಬ್ದಾರಿ ಇದೆ. ಒಬ್ಬ ಯುವಕನಾಗಿ ಇವತ್ತು ಪಕ್ಷವನ್ನ ಕಟ್ತಕ್ಕಂಥದ್ದಕ್ಕೆ ಈಗಾಗಲೇ ಸಾಕಷ್ಟು ಜನ ಹಿರಿಯಕರ ಒಂದು ಸಲಹೆ ತಗೊಂಡು ಇವತ್ತು ಪಕ್ಷವನ್ನ ಇಡೀ ರಾಜ್ಯದಲ್ಲಿ ಕಟ್ತಕ್ಕಂಥ ಜವಾಬ್ದಾರಿ ನನ್ನ ಮೇಲೆ ಹೊರಿಸಿದರೆ ಕಟ್ತೇನೆ. ರ್ಯಾಪರ್ ಚಂದನ್ ಶೆಟ್ಟಿ, ನಟಿ ನಿವೇದಿತಾ ಗೌಡ ವಿಚ್ಛೇದನವನ್ನ ಪಡ್ಕೊಂಡಿದ್ದಾರೆ. ಕುಟುಂಬದವರನ್ನ ಒಪ್ಪಿಸಿ 4 ವರ್ಷಗಳ ಹಿಂದೆ ಅವರು ಮದುವೆ ಆಗಿದ್ರು. ಇವಾಗ 4 ವರ್ಷಗಳ ನಂತರ ವಿಚ್ಛೇದನ ಪಡ್ಕೊಳ್ತಾ ಇದ್ದಾರೆ. ಸಂಧಾನವೂ ಕೂಡ ಫಲವನ್ನ ಕೊಡಲಿಲ್ಲ. ಹೀಗಾಗಿ ಶಾಂತಿನಗರದ ಕೌಂಟಪಿಕಾ ಕೋರ್ಟ್ಗೆ ಇಬ್ಬರು ಹಾಜರಾದ್ರು. ಪರಸ್ಪರ ಒಪ್ಪಿಗೆ ಮೇರೆಗೆ ನಾವು ನಿರ್ಧಾರ ಮಾಡಿದ್ದೀವಿ ಅಂತ ಹೇಳಿದ್ರು. ನಂತರ ಕೋರ್ಟ್ ಕೂಡ ಮಾನ್ಯ ಮಾಡಿತು. ಉತ್ತರಾಖಂಡ್ನ ಸಹಸ್ತ್ರತಾಲ್ ದುರಂತದಲ್ಲಿ ಮೃತಪಟ್ಟಿದ್ದ 9 ಮಂದಿಯ ಕನ್ನಡಿಗ ಚಾರಣಿಗರ ಮೃತದೇಹವನ್ನು ಇವತ್ತು ಬೆಂಗಳೂರಿಗೆ ತರಲಾಯಿತು. ಅಲ್ಲಿ ಸಿಂಧು, ಆಶಾ, ಸುಧಾಕರ್ ಅವರು, ಸುಜಾತ ಮುಂಗುರುವಾಡಿ, ವಿನಾಯಕ್ ಮುಂಗುರುವಾಡಿ, ಚಿತ್ರಾ ಪ್ರಣೀತಾ, ಪದ್ಮಾ ವೆಂಕಟೇಶ್ ಪ್ರಸಾದ್, ಅನಿತಾ ರಂಗಪ್ಪ, ಪದ್ಮಿನಿ ಹೆಗಡೆ ಮೃತದೇಹಗಳನ್ನು ಇವತ್ತು ಬೆಂಗಳೂರಿಗೆ ತರಲಾಯಿತು. ಅದಾದ ನಂತರ ಅಂತ್ಯ ಸಂಸ್ಕಾರವನ್ನು ಅವರವರ ಸ್ವಗ್ರಾಮಗಳಲ್ಲಿ ನೆರವೇರಿಸಲಾಗಿದೆ. ಆಂಟಿಸಿಪೇಟ್ ಮಾಡಿರಲಿಲ್ಲ ಈ ರೀತಿ ಆಗತ್ತೆ ಅಂತ. ಯಾಕೆಂದರೆ ರಿಸ್ಕ್ ಇರುವಂಥ ಟ್ರೆಕ್ಗಳು ಮುಂಚೆ ನಾನು ಮಾಡಿದ್ದೀನಿ, ನನ್ನ ಮಗಳು ಮಾಡಿದ್ದಾಳೆ, ಚಿತ್ರನೂ ಮಾಡಿದ್ದಾಳೆ, ಜೊತೆಲೂ ಮಾಡಿದ್ದೀವಿ. ಬಟ್ ಯಾವುದೇ ನಮಗೆ ಈ ಥರದ್ದೊಂದು ಇನ್ಸಿಡೆಂಟು ನಮ್ಮ ಫೇಸ್ ಮಾಡಿರಲಿಲ್ಲ. ಇದು ಮೋಸ್ಟ್ ಲೀಸ್ಟ್ ರಿಸ್ಕಿ ಟ್ರಿಕ್. ಏನಾಯಿತು, ಅಲ್ಲಿ ಪ್ರಾಬ್ಲಮ್ ಆದಮೇಲೆ ಅವರು ಕೆಳಗಡೆ ಬಂದು ತಿಳಿಸೋದಕ್ಕೆ 24 ಗಂಟೆ ಆಯಿತು. ಅಲ್ಲಿ ನಾವು ಎಲ್ಲೋ ಎಳೆದ್ವಿ, ಕಳ್ಕೊಂಡ್ವಿ ನಮ್ಮ ಜನನ ಅಂತ. ಭಾಳ ಸ್ಯಾಡ್. ಅವ್ರು ಹೇಳ್ದಂಗೆ ಪಾಪ ಅಲ್ಲ. ಹೌದು, ಇದು ಕಡಿಮೆ ರಿಸ್ಕ್ ಇರೋ ಟ್ರೆಕ್ಕಿಂಗ್ ಅಂತೆ. ಅಯ್ಯೋ ಅನ್ಸುತ್ತೆ. ರಾಜ್ಯದಲ್ಲಿ ಮುಂಗಾರು ಮಳೆಯ ಶುಭಾರಂಭ ಆಗಿದೆ. ಮುಂದಿನ 1 ವಾರ ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಯೆಲ್ಲೋ ಅಲರ್ಟ್ ಮುನ್ಸೂಚನೆ ಕೊಡಲಾಗಿದೆ. ಬೆಂಗಳೂರು ಸೇರಿದಂತೆ ಉತ್ತರ, ದಕ್ಷಿಣ ಒಳನಾಡು, ಕರಾವಳಿ ಭಾಗದಲ್ಲಿ ಗಾಳಿ ಸಹಿತ ಗುಡುಗು ಮಿಂಚಿನೊಂದಿಗೆ ಮಳೆ ಆಗುತ್ತೆ ಅಂತ ಹವಾಮಾನ ಇಲಾಖೆ ಮುನ್ನೆಚ್ಚರಿಕೆ ಕೊಡ್ತಾ ಇದೆ. ಹೆಚ್ಚಾಗಿ ಮಳೆಯಾಗಿರುವಂತಹ ಜಿಲ್ಲೆಗಳ ವರದಿಯನ್ನು ನೋಡೋಣ. ಬಳ್ಳಾರಿಯ ಬಂಡಿಬೋಟ್ ಪ್ರದೇಶ ಸಂಪೂರ್ಣ ಜಲಾವೃತವಾಗಿದೆ. ಬಸ್ ನಿಲ್ದಾಣ, ಲಾರಿ, ಟರ್ಮಿನಲ್ನಿಂದ 50ಕ್ಕೂ ಹೆಚ್ಚು ಮನೆಗಳಿಗೆ ನೀರು ನುಗ್ಗಿಬಿಟ್ಟಿದೆ. ಪಾಲಿಕೆ ನಿರ್ಲಕ್ಷ್ಯಕ್ಕೆ ಸಾರ್ವಜನಿಕರು ಆಕ್ರೋಶವನ್ನು ಹೊರಹಾಕಿದ್ದಾರೆ. ಸಂಡೂರು ತಾಲೂಕಿನ ವಿವಿಧ ಗ್ರಾಮಗಳಲ್ಲಿ 1 ಗಂಟೆಗಳ ಕಾಲ ಮಳೆ ಸುರಿದಿದೆ. ಹಳೆ ಮಾದಾಪುರ ಗ್ರಾಮದಲ್ಲಿ ಸಾಕಷ್ಟು ಮನೆಗಳಿಗೆ ನೀರು ನುಗ್ಗಿ ಜನ ನೀರಿನಿಂದ ಹೊರಗೆ ಬರಕ್ಕಾಗದೆ ಒದ್ದಾಡಿದ್ದಾರೆ. ಇನ್ನು ಹಾವೇರಿಗೆ ಹೋಗೋಣ. ಹಾವೇರಿ ಜಿಲ್ಲೆಯಲ್ಲಿ ಯಾವ ರೀತಿ ಪರಿಸ್ಥಿತಿ ಇತ್ತು ಅಂತ ಹೇಳಿ. ಹಲವೆಡೆ ಎಲ್ಲ ಭಾರಿ ಮಳೆ ಆಗಿದೆ. ಹಾವೇರಿಯ PB ರಸ್ತೆ, SP ಕಚೇರಿಯ ಮುಂದೆ ಚರಂಡಿ ತುಂಬಿ ಕೆರೆ ಅಂತ ಆಗ್ಬಿಟ್ಟಿತ್ತಂತೆ. ಇವತ್ತು ವಾಹನ ಸವಾರರು ಪರದಾಡಿ ಹೋಗಿದ್ದಾರಲ್ಲಿ. ಇನ್ನು ಮಂಗಳೂರಿನಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಹಲವೆಡೆ ಮಳೆ ಆಗ್ತಾ ಇದ್ದು, ಮಂಗಳೂರಿನ ಉಳ್ಳಾಳ, ಸೋಮೇಶ್ವರ ಭಾಗದಲ್ಲಿ ಕಡಲ ಅಬ್ಬರ ಹೆಚ್ಚಾಗ್ತಾ ಇದೆ. ಪಶ್ಚಿಮ ಘಟ್ಟದಲ್ಲೂ ಕೂಡ ಭಾರಿ ಮಳೆ ಆಗ್ತಾ ಇದೆ. ಜೂನ್ 15ರವರೆಗೂ ಭಾರಿ ಮಳೆಯಾಗುವ ಸಾಧ್ಯತೆ ಇದೆ. ಧಾರವಾಡಕ್ಕೆ ಹೋಗೋದಾದ್ರೆ ಅನೇಕ ಕಡೆಗಳೆಲ್ಲ ವರ್ಷಧಾರೆ ಆಗಿದೆ. ಧಾರವಾಡದಲ್ಲೂ ಕೂಡ ಟೋಲ್ನಾಕ ರಸ್ತೆ, KMF ರಸ್ತೆ, ಮುರುಘಾಮಠ ರಸ್ತೆ ಸೇರಿದಂತೆ ಅನೇಕ ರಸ್ತೆಗಳೆಲ್ಲ ಜಲಾವೃತವಾಗಿದ್ದು ಬೈಕ್ಗಳೆಲ್ಲ ಅರ್ಧಕ್ಕರ್ಧ ಮುಳುಗೋ ರೀತಿಯಲ್ಲಿತ್ತು. ನೋಡಿ, ಚಿತ್ರದುರ್ಗ ಜಿಲ್ಲೆಯಲ್ಲಿ ಧಾರಾಕಾರ ಮಳೆ ಸುರಿದ ಪರಿಣಾಮ ಚಿಕ್ಕಮಗಳೂರು, ಚಿತ್ರದುರ್ಗ ಗಡಿಗ್ರಾಮ, ಶಿವನಿ ಕೆರೆ ಕೋಡಿಯಾಗಿದೆ. ಅಜ್ಜಂಪುರ ತಾಲೂಕಿನಲ್ಲಿಯೂ ಕೂಡ ಗ್ರಾಮೀಣ ಭಾಗದ ರಸ್ತೆ ಸಂಚಾರ ಸಂಪೂರ್ಣ ಅಸ್ತವ್ಯಸ್ತವಾಗಿದೆ.
ಇದು ಟೀಚರ್ಸ್ ಲೇಔಟ್. ಉತ್ತರ ಕನ್ನಡ ಜಿಲ್ಲೆಯಾದ್ಯಂತಲೂ ಕೂಡ ಭಾರಿ ಮಳೆ ಆಗ್ತಾ ಇದೆ. ಕಾರವಾರ, ಅಂಕೋಲಾ, ಕುಮಟಾ ಭಾಗದಲ್ಲಿ ಹೆಚ್ಚಿನ ಮಳೆ ಆಗ್ತಾ ಇದ್ರೆ ಮಲೆನಾಡು ಭಾಗದ ಶಿರ್ಸಿ, ಸಿದ್ದಾಪುರ ಭಾಗದಲ್ಲಿ ಸಹ ಜೋರಾಗಿ ಮಳೆ ಇದೆ. 4 ದಿನ ಹೆಚ್ಚಿನ ಮಳೆ ಆಗುವಂತ ಸಾಧ್ಯತೆ ಇದೆ ಅಂತಿದ್ದಾರೆ. ಹುಷಾರಾಗಿರಿ. ಇನ್ನು ರಾಮದುರ್ಗ ತಾಲೂಕಿನ ಉಡಚಮ್ಮನಗರ ಗ್ರಾಮದಲ್ಲಿ ತುಂಬಿ ಹರಿತಾ ಇರುವಂತಹ ಹಳ್ಳ ದಾಟಲು ಶಾಲಾ ಮಕ್ಕಳು ಪೋಷಕರು ಪರದಾಡಿದ್ದಾರೆ. ಲಕ್ಷ್ಮೀನಗರದಿಂದ ನಿತ್ಯ 24ಕ್ಕೂ ಅಧಿಕ ಮಕ್ಕಳು ಹಳ್ಳ ದಾಟಿಯೇ ಶಾಲೆಗೆ ಹೋಗಬೇಕಾದಂತಹ ದುಸ್ಥಿತಿ. ಇನ್ನು ದಾವಣಗೆರೆಗೆ ಹೋಗೋದಾದ್ರೆ ದಾವಣಗೆರೆಯ ಹೊನ್ನಾಳಿಯಲ್ಲಿ ಸುರಿದ ಮಳೆಗೆ ಖಾಸಗಿ ಬಸ್ ನಿಲ್ದಾಣವೇ ಜಲಾವೃತ ಆಗೋಗ್ಬಿಟ್ಟಿದೆ. ದಾವಣಗೆರೆ ನಗರ, ಮಾಯಕೊಂಡ ಸೇರಿದಂತೆ ಹಲವೆಡೆಯೂ ಕೂಡ ಭಾರಿ ಮಳೆಯಾಗಿದೆ. ಚಿತ್ರದುರ್ಗ ಜಿಲ್ಲೆಯ ವಿವಿಧೆಡೆ ಮಳೆ ಆಗಿದ್ದು, ಮೊಳಕಾಲ್ಮೂರು ತಾಲೂಕಿನ ಕರಡಿಹಳ್ಳಿಯಲ್ಲಿ ಗಂಗಮ್ಮನ ಹಳ್ಳ ತುಂಬಿ ಹರಿದಿದೆ. ಕೊಟ್ಟಿಗೆಗೆ ನೀರು ನುಗ್ಗಿ 8ಕ್ಕೂ ಹೆಚ್ಚು ಜಾನುವಾರುಗಳು ಸಾವನ್ನಪ್ಪಿವೆ. ಕರಡಿಹಳ್ಳಿ ಬಳಿಯ ಚೆಕ್ ಡ್ಯಾಂ ಕೊಚ್ಚಿ ಹೋಗಿದೆ. ಜಮೀನುಗಳಿಗೆ ನೀರು ನುಗ್ಗಿ ಬಿತ್ತನೆ ಮಾಡಿದ ಹತ್ತಿ ಬೆಳೆ ಸಹ ಸಂಪೂರ್ಣವಾಗಿ ನಾಶವಾಗ್ಬಿಟ್ಟಿದೆ. ಬೆಂಗಳೂರಿನಲ್ಲಿ ಏನು ಭಾರಿ ಮಳೆ ಇಲ್ಲ, ಬಟ್ ಮೋಡ ಕವಿದ ವಾತಾವರಣ ಇದೆ. ನಿನ್ನೆಯಿಂದಲೂ ಕೂಡ ಒಂದಿಷ್ಟು ಸಾಧಾರಣ ಮಳೆ ಆಗ್ತಾ ಇದೆ. ರಾಜ್ಯಕ್ಕೆ ಮುಂದಿನ ವಾರ ಭಾರಿ ಮಳೆಯ ಮುನ್ಸೂಚನೆಯನ್ನ ಈಗ ಹವಾಮಾನ ಇಲಾಖೆ ಕೊಟ್ಟಿದೆ. ಸ್ವಲ್ಪ ಎಲ್ಲ ಎಚ್ಚರಿಕೆಯಿಂದ ಇರಿ.